ಹಲೋ ಎವ್ರಿವನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ನಡೆದಂಥ ಜೆನ್ಸಿಗಳ ಹೋರಾಟ ಮತ್ತು ಅದರ ಇಂಪ್ಯಾಕ್ಟ್ ನಾವೆಲ್ಲರೂ ನೋಡಿದ್ದೀವಿ. ಇನ್ಫ್ಯಾಕ್ಟ್ ಜೆನ್ಸಿಗಳ ಹೋರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕೆಲವರು ಅದಕ್ಕೆ ಕೌಂಟರ್ ಕೊಡುವಂಥ ಕೆಲಸ ಮಾಡಿದರು. ಅಂದರೆ ಈ ವಿದ್ಯಾರ್ಥಿಗಳು ಬಂದಿದ್ದಾರೆ, ಈ ಹೋರಾಟದ ಗುರಿ ಏನು ಅಂತಲೇ ಕೆಲವರಿಗೆ ಗೊತ್ತಿಲ್ಲ, ಈ ಹೋರಾಟದ ಆಳ ಅಗಲ ಏನು ಅನ್ನೋದು ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಪ್ರತಿಭಟನೆ ಮಾಡೋಕ್ಕೆ ಬನ್ನಿ ಅಂತ ಕರೆದ್ರು, ಇವರೆಲ್ಲ ಬಂದಿದ್ದಾರೆ, ಹೋರಾಟ ಕೆಳೆದಿದ್ದಾರೆ, ಇದರ ಮುಂದಿನ ಪರಿಣಾಮಗಳು ಇವ್ರಿಗೆ ಗೊತ್ತಿಲ್ಲ ಅಂತೆಲ್ಲ ಟೀಕೆಗಳನ್ನು ಮಾಡ್ತಾ ಇದ್ರು, ಕೆಲವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಬಟ್ ಜೆನ್ಸಿಗಳ ಪವರ್ ಏನು, ಸೋಷಿಯಲ್ ಮೀಡಿಯಾದ ಪವರ್ ಏನು, ಅದರಿಂದ ದೇಶದ ಮೇಲೆ ಆದಂಥ ಪರಿಣಾಮ, ರಾಜಕಾರಣದ ಮೇಲೆ ಆದಂಥ ಪರಿಣಾಮ ಎಲ್ಲವನ್ನು ನಾವು ಗಮನಿಸಿದ್ದೀವಿ. ಅಂದರೆ ಜೆನ್ಸಿಗಳು ಈ ಪ್ರತಿಭಟನೆಯಲ್ಲಿ ಗೆದ್ದರು, ಮೇಲುಗೈಯನ್ನು ಸಾಧಿಸಿದ್ರು. ಈ ಹೋರಾಟದ ಬಗ್ಗೆ ನಟಿ ಹಾಗೇನೆ ಸಂಸದೆ ಕಂಗನಾ ರಾಣಾವತ್ ಆಡಿದಂಥ ಮಾತುಗಳಿಗೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ಗಳನ್ನು ಎದುರಿಸ್ತಾ ಇದ್ದಾರೆ. ಜೆನ್ಸಿಗಳಿಂದ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹತ್ತತ್ರ 2 ದಶಕಗಳ ಕಾಲ ಕಂಗನಾ ರಾಣಾವತ್ ಬಾಲಿವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ. ಕೆಲವೊಂದು ಸಿನಿಮಾಗಳಲ್ಲಿ ತಮ್ಮ ಆ್ಯಕ್ಟಿಂಗ್ ಮುಖೇನ ಗಮನನೂ ಸೆಳೆದಿದ್ದಾರೆ. ಸೊ ಈಗ ಪಾಲಿಟಿಕ್ಸ್ನಲ್ಲಿ ಸಕ್ರಿಯರಾಗಿದ್ದಾರೆ, ಸಂಸದೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಂಗನಾ ರಾಣಾವತ್ ಅವರು. ಕೆಲವೊಂದು ಸತಿ ಕಂಗನಾ ಆಡುವಂಥ ಮಾತುಗಳು ತೀರಾ ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಕಂಗನಾ ಅನ್ನೋ ಕ್ಯಾರೆಕ್ಟರೇ ಹಾಗೆ, ತನ್ನ ಮೇಲೆ ಏನೇ ಆಪಾದನೆಗಳು ಬಂದರೂ ಅಥವಾ ಸೊಸೈಟಿಯಲ್ಲಿ ಏನಾದರೂ ನಡೀತಾ ಇದ್ರು ಕೂಡ ಅದಕ್ಕೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ತುಂಬ ಬೋಲ್ಡ್ ಆಗಿ ರಿಯಾಕ್ಟ್ ಮಾಡುವಂಥ ಹೆಣ್ಮಗಳು ಕಂಗನಾ ರಾಣಾವತ್. ಈ ಜೆನ್ಸಿಗಳ ಹೋರಾಟದ ಬಗ್ಗೆ ಕಂಗನಾ ಮಾತಾಡುವಂಥ ಸಂದರ್ಭದಲ್ಲಿ ಅಂದರೆ ಈ ಹೋರಾಟದ ಮಾದರಿ, ಅದರಲ್ಲಿ ಪಾಲ್ಗೊಂಡಿರೋರು ನಿಜಕ್ಕೂ ವಿದ್ಯಾರ್ಥಿಗಳ, ಎಸ್ಪೆಷಲಿ CJP ಪಕ್ಷದ ವಕ್ತಾರ ಸೌರವ್ ದಾಸ್ ಬಗ್ಗೆ ಮಾತಾಡ್ತಾ ಕೆಲವೊಂದು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಟೀಕೆಗಳನ್ನು ಮಾಡಿದರು. ಓವರಾಲ್ ಜೆನ್ಸಿಗಳಿಗೆ ಅವರು ಅಪಮಾನ ಮಾಡಿದ್ದಾರೆ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆಯಿಂದಲೂ ಕಂಗನಾ ಸಿಕ್ಕಾಪಟ್ಟೆ ಟ್ರೋಲ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಅಭಿನಯಿಸಿರುವಂಥ ಕೆಲವೊಂದು ಸಿನಿಮಾಗಳ ಕ್ಲಿಪ್ಗಳನ್ನು ತೆಗೆದು ಕೆಲವೊಂದು ಬಾಲಿವುಡ್ ಪಾರ್ಟೀಸ್ ಅವರು ಅಟೆಂಡ್ ಮಾಡಿರುವಂಥ ವಿಡಿಯೋಗಳನ್ನು ಇಟ್ಕೊಂಡು ಟ್ರೋಲ್ಗಳನ್ನು ಮಾಡಲಾಗ್ತಿದೆ. ಇದು ಕಂಗನಾ ಈಗ ಉತ್ತರ ಕೊಟ್ಟಿದ್ದಾರೆ. ಅಂದರೆ ನನ್ನ ಪರ್ಸ್ನಲ್ ಲೈಫ್ ಬೇರೆ, ನನ್ನ ಪ್ರೊಫೆಷ್ನಲ್ ಲೈಫ್ ಬೇರೆ, ನಿಜ ಜೀವನನೇ ಬೇರೆ, ಸಿನಿಮಾದಲ್ಲಿ ತಾನು ಆ್ಯಕ್ಟ್ ಮಾಡಿರುವಂಥ ರೋಲ್ಗಳು ಬೇರೆ. ನಾನು ಕೋಟ್ಯಾಂತರ ರೂಪಾಯಿ ಸಂಭಾವನೆ ತೊಗೊಂಡಿದ್ದೀನಿ, ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಕೆಲವೊಂದು ಈವೆಂಟ್ಗಳಲ್ಲಿ ಪಾಲ್ಗೊಂಡಿದ್ದೀನಿ, ಅಲ್ಲಿ ಸುತ್ತ ಬಾಡಿಗಾರ್ಡ್ಸ್ ಇರ್ತಾರೆ, ಸೆಕ್ಯೂರಿಟಿ ಇರ್ತಾರೆ, ಆ ಲೈಫ್ ಸ್ಟೈಲೇ ಬೇರೆ, ನಿಜ ಜೀವನದಲ್ಲಿ ನಾನೇ ಬೇರೆ. ಹಾಗಾಗಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ನೀವೇನು ಸಂದೇಶ ಕೊಡೋಕ್ಕೆ ಹೊರಟಿದ್ದೀರಾ ಅಂಥೇಳಿ ಜೆನ್ಸಿಗಳಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ನಾವು ನೋಡ್ತಾ ಹೋಗಿದ್ರೆ ಅಂದರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಪರಸ್ಪರ ಹೋರಾಟದ ಥರನೇ ನಡೀತಾ ಇದೆ. ಇವರೇನೋ ಒಂದು ಹಾಕ್ತಾರೆ ಜೆನ್ಸಿಗಳು, ಅದಕ್ಕೆ ಉತ್ತರವನ್ನು ಕಂಗನಾ ಏನೋ ಕೊಡ್ತಾರೆ, ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಈ ಜೆನ್ಸಿಗಳು ಏನೋ ಒಂದು ಅಭಿಯಾನವನ್ನು ಶುರು ಮಾಡ್ತಾ ಇದ್ದಾರೆ ಕಂಗನಾ ವಿಷಯವಾಗಿ. ಈಗ ಹೃತಿಕ್ ರೋಷನ್ ಮತ್ತು ಕಂಗನಾ ವಿಷಯನೂ ಕೂಡ ಜೆನ್ಸಿಗಳು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಹೃತಿಕ್ ರೋಷನ್ ಮತ್ತು ಕಂಗನಾ ರಿಲೇಷನ್ಶಿಪ್ನಲ್ಲಿದ್ದಾಗ ಮತ್ತು ಅದು ಬ್ರೇಕಪ್ ಆದಂಥ ಸಂದರ್ಭದಲ್ಲಿ ಕಂಗನಾ ಹತ್ತು ಕರೆದು ಹೃತಿಕ್ ರೋಷನ್ ಮೇಲೆ ಮಾಡಿದಂಥ ಕೆಲವೊಂದು ಆರೋಪಗಳು, ಅಂದರೆ ತನ್ನನ್ನು ಮದುವೆ ಆಗೋದಾಗಿ ನಂಬಿಸಿ ಹೃತಿಕ್ ಆಮೇಲೆ ಕೈ ಕೊಟ್ಟರು, ಮೋಸ ಮಾಡಿಬಿಟ್ರು ಅಂಥೇಳಿ ಕಂಗನಾ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದರು. ಇದು ಬಾಲಿವುಡ್ ಸೇರಿದಂಗೆ ಸಿನಿಮಾ ಪ್ರೇಮಿಗಳಲ್ಲಿ, ಎಸ್ಪೆಷಲಿ ಇಬ್ಬರೂ ಫಾಲೋ ಮಾಡುವಂಥ ಅಭಿಮಾನಿಗಳಲ್ಲಿ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿತ್ತು. ಸೊ ಈಗ ಜೆನ್ಸಿಗಳು ಕಂಗನಾ ಅವ್ರನ್ನ ಟಾರ್ಗೆಟ್ ಮಾಡುವ ಸಲುವಾಗಿ ಹೃತಿಕ್ ರೋಷನ್ ವಿಷಯವನ್ನು ಕೂಡ ಎಳೆದು ತಂದಿದ್ದಾರೆ. ಅಂದರೆ ಆಗ ಕಂಗನಾ ಹೇಳಿದ್ದೇ ನಿಜ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ, ಅವ್ರು ಹತ್ತು ಕರೆದು ಈ ರೀತಿ ಎಲ್ಲ ಹೇಳಿದಾಗ. ಬಟ್ ಈಗ ಈ ಪರಿಸ್ಥಿತಿ ನೋಡ್ತಾ ಇದ್ರೆ, ಈಕೆ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ರೆ ನಾವೆಲ್ಲರೂ ಹೃತಿಕ್ ರೋಷನ್ ಅವರಿಗೆ ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನು ಜೆನ್ಸಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುರು ಮಾಡಿದ್ದಾರೆ. ಇದು ಪೂರಕ ಅನ್ನೋ ರೀತಿಯಲ್ಲಿ ಹೃತಿಕ್ ಒಂದು ತತ್ವಜ್ಞಾನದ ಪೆಟ್ಟನ್ನು ಕೊಟ್ಟಿದ್ದಾರೆ. ಅಂದರೆ ಯಾವ ಥರ, ಸೊ ಒಂದು ಕಮೆಂಟ್ ಮಾಡುವಾಗ ಹೃತಿಕ್ ಈ ಅಭಿಯಾನದ ಬಗ್ಗೆನೆ, ಒಬ್ಬರನ್ನ ದ್ವೇಷಿಸೋ ಸಲುವಾಗಿ ಇನ್ನೊಬ್ಬರ ಪರ ನಿಲ್ಲೋದು ಸರಿಯಲ್ಲ, ಸತ್ಯ ಏನು ಅಂತ ಪೂರ್ಣವಾಗಿ ತಿಳಿಯೋ ತನಕ ಕಾಯಬೇಕು ಅಂತ ಕಮೆಂಟನ್ನು ಹಾಕಿದ್ದಾರೆ. ಇದಕ್ಕೆ ಕಂಗನಾ ತುಂಬ ಟ್ರಿಗರ್ ಆಗಿ ಆಕೆನೂ ಕೂಡ ರಿಪ್ಲೈ ಮಾಡಿರೋದು, ನಿಮಗೆ ಸಾಬಾ ಆಜಾದ್ ಥರ ಒಂದು ಒಳ್ಳೆ ಕಂಪ್ಯಾನಿಯನ್ ಸಿಕ್ಕಿದ್ದಾರೆ, ನೆಮ್ಮದಿಯ ಬದುಕು ನಿಮ್ದೀಗ, ಆ ಲೈಫ್ ಲೀಡ್ ಮಾಡೋ ಬದಲಿಗೆ ನೀವು ಮತ್ತೊಬ್ಬ ಮಹಿಳೆಯನ್ನು ಈ ರೀತಿ ಪರೋಕ್ಷವಾಗಿ ಕುಟುಕೋದು ಅಥವಾ ಈ ಅಭಿಯಾನ ಏನು ನಡೀತಾ ಇದೆ, ದೊಡ್ಡ ಬೆಂಕಿ ಹೊತ್ಕೊಂಡಿದೆ, ಅದಕ್ಕೆ ಈ ರೀತಿ ಕಮೆಂಟ್ ಮಾಡೋ ಮುಖೇನ ತುಪ್ಪ ಸುರಿಯುವಂಥ ಕೆಲಸ ಮಾಡಬೇಡಿ ಅಂಥೇಳಿ ಕಮೆಂಟನ್ನು ಹಾಕಿದ್ದಾರೆ. ಇದಕ್ಕೆ ಮತ್ತೇನಾದರೂ ಹೃತಿಕ್ ಕಮೆಂಟ್ ಮಾಡ್ತಾರಾ?
ಜೆನ್ಸಿಗಳು ಕಂಗನಾ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ. ಇದಕ್ಕೆ ಕಂಗನಾನು ಉತ್ತರ ಕೊಡ್ತಾ ಇದ್ದಾರೆ, ಹೃತಿಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಹೃತಿಕ್ ರೋಷನ್ ಕೂಡ. ಹಾಗಾಗಿ ಇದು ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ ಅನ್ನುವಂಥ ಕುತೂಹಲ ಇದ್ದೇ ಇದೆ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.